ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹಾಟ್ ಫ್ಲಾಶಸ್ ಅಥವಾ ನೈಟ್ ಸ್ವೆಟ್ಸ್ ಗೆ ಪರಿಹಾರಗಳೇನು, ಟ್ರೀಟ್ಮೆಂಟ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಟ್ ಫ್ಲಾಶಸ್ ಇದ್ದವ್ರು ಎಲ್ಲರಿಗೂ ಟ್ರೀಟ್ಮೆಂಟ್ ಬೇಕಾ? ಖಂಡಿತ ಇಲ್ಲ. ಕೆಲವರಿಗೆ ತುಂಬಾ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ. ದಿನಕ್ಕೆ ಒಂದ್ಸತಿನೋ ಅಥವಾ 2 ಸಲಿನೋ ಆದ್ರೆ ಅದರಿಂದ ಆಕೆಗೆ ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇಲ್ಲ ಅಂತ ಅಂದ್ರೆ, ಆಕೆ ಕ್ವಾಲಿಟಿ ಆಫ್ ಲೈಫ್ ಏನು ಅಫೆಕ್ಟ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅಂತವರಿಗೆ ಟ್ರೀಟ್ಮೆಂಟ್ ಖಂಡಿತ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವರಿಗೆ ತುಂಬಾ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಅಂದ್ರೆ ಗಂಟೆಗೂ ಆಗ್ಬೋದು, ಇಲ್ಲ ದಿನಕ್ಕೆ ಒಂದು 7-8 ಸಲಗಳಿಗಿಂತ ಜಾಸ್ತಿ ಆಗ್ತಾ ಇರೋದು, ಅದರಿಂದ ಅವರ ನಿದ್ದೆ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದು, ಮೂಡ್ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದು, ಎನರ್ಜಿ ಲೆವೆಲ್ಸ್ ವೇರಿಯೇಷನ್ ಆಗ್ತಾ ಇರೋದು. ಸೊ ಕ್ವಾಲಿಟಿ ಆಫ್ ಲೈಫ್ ಎಲ್ಲ ತುಂಬಾ ಅಫೆಕ್ಟ್ ಆಗ್ತಾ ಇದೆ, ಆಕೆಯ ದೈನಂದಿನ ಚಟುವಟಿಕೆಗಳೆಲ್ಲ ಅಫೆಕ್ಟ್ ಆಗ್ತಾ ಇದೆ ಅಂದ್ರೆ ಅಂತವರಿಗೆ ಖಂಡಿತ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ನೀವು ನಿಮ್ಮ ಡಾಕ್ಟರ್ ಹತ್ರ, ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ಉತ್ತಮ ಸಲಹೆಗಳನ್ನ ಪಡ್ಕೊಂಡು ನಂತರ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡೋದು ಉತ್ತಮ. ಆದ್ರೆ ನೀವು ಡಾಕ್ಟರ್ ಹತ್ರ ಹೋಗೋದಕ್ಕೆ ಮುಂಚೆ ಮನೆಯಲ್ಲೇ ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ನ ನೀವು ಮಾಡ್ಕೊಂಡ್ರೆ ಎಷ್ಟೊಂದು ಜನ ಮಹಿಳೆಯರಿಗೆ ಹಾಟ್ ಫ್ಲಾಶಸ್ ಬಾಧೆ ಕಮ್ಮಿ ಆಗುತ್ತೆ. ಏನಪ್ಪಾ ಅದು ಅಂತ ಅಂದ್ರೆ, ಮೊದಲನೇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಎಕ್ಸಸೈಸ್, ವ್ಯಾಯಾಮಗಳನ್ನ ರೆಗ್ಯುಲರ್ ಆಗಿ ಮಾಡೋದು. ಸ್ಟಡೀಸ್ ಇಂದ ಏನ್ ಪ್ರೂವ್ ಆಗಿದೆ ಅಂತ ಅಂದ್ರೆ, ಯಾವ ಮಹಿಳೆ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ಯಾರು ತುಂಬಾ ಆಕ್ಟಿವ್ ಆಗಿರ್ತಾರೆ, ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿಗಳನ್ನ, ಎಕ್ಸಸೈಸಸ್ ಗಳನ್ನ ಯಾರು ಮಾಡ್ತಾರೆ ಅಂತವರಲ್ಲಿ ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಮೆನೋಪಾಸಲ್ ಸಿಂಪ್ಟಮ್ಸ್ ಗಳ ಹಾವಳಿ ಕಮ್ಮಿ ಇರುತ್ತೆ. ಅಂತಂದ್ರೆ ಅವ್ರಿಗೆ ಅಷ್ಟು ತೊಂದರೆ, ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಇಂದ ಅಷ್ಟೊಂದು ತೊಂದರೆ ಆಗೋದಿಲ್ಲ ಅನ್ನೋದು ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಏರೋಬಿಕ್ ಎಕ್ಸಸೈಸ್ ಇರಬೇಕು. ಅಂದ್ರೆ ಬ್ರಿಸ್ಕ್ ವಾಕಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗು, ಜಾಗಿಂಗು, ಡಾನ್ಸ್, ಯಾವ್ದಾದ್ರು ಎನಿ ಏರೋಬಿಕ್ ಆಕ್ಟಿವಿಟಿ ಯಾವ್ದನ್ನ ಮಾಡಿದ್ರು ಕೂಡ ಅದರಿಂದ ಖಂಡಿತ ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಗಳನ್ನ ಆದಷ್ಟು ಕಮ್ಮಿ ಮಾಡ್ಕೋಬಹುದು ಅನ್ನುವಂಥದ್ದಂತೂ ಪ್ರೂವ್ ಆಗಿದೆ. ಅದನ್ ಬಿಟ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ, ಹಾಟ್ ಫ್ಲಾಶಸ್ ಜಾಸ್ತಿ ಇದ್ದವರಿಗೆ ಅವರ ರೂಮ್ ಟೆಂಪರೇಚರ್ ನ ಆದಷ್ಟು ಕಮ್ಮಿ ಇಟ್ಕೋಬೇಕು. ಅಂದ್ರೆ ರೂಮ್ ನ ಆದಷ್ಟು ಕೂಲ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಅದು AC ಆಗಿರ್ಬೋದು ಅಥವಾ ಫ್ಯಾನ್ ಆಗಿರಬಹುದು. ಅದನ್ನ ಯೂಸ್ ಮಾಡೋದ್ರಿಂದ ರೂಮ್ ಕೂಲ್ ಆಗಿರೋದ್ರಿಂದ ದೇಹನೂ ಸ್ವಲ್ಪ ಕೂಲ್ ಆಗುತ್ತೆ. ಸೊ ಹಂಗಾಗಿ ಹಾಟ್ ಫ್ಲಾಶಸ್ ಅಷ್ಟೊಂದು ಸಿವಿಯರ್ ಅನ್ಸೋದಿಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಆದಷ್ಟು ತೆಳು ಬಟ್ಟೆಗಳನ್ನ ಹಾಕೊಳ್ಳೋದು, ಕಾಟನ್ ಬಟ್ಟೆಗಳನ್ನ ಉಪಯೋಗಿಸೋದು, ಇದರಿಂದ ಕೂಡ ಸ್ವಲ್ಪ ಹಾಟ್ ಫ್ಲಾಶಸ್ ನ ಕಮ್ಮಿ ಮಾಡ್ಕೋಬಹುದು. ಹೆಂಗಪ್ಪ ಅಂತ ಅಂದ್ರೆ, ಈ ಕಾಟನ್ ಡ್ರೆಸ್ಸಸ್ ನೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಟೆಂಪರೇಚರ್ ದೇಹದಲ್ಲಿ ಉಷ್ಣಾಂಶತೆ ಜಾಸ್ತಿ ಇದ್ರೆ ಅದು ಹೀಟ್ ಡಿಸಿಪೇಟ್ ಆಗೋದಕ್ಕೆ ಸುಲಭವಾಗುತ್ತೆ. ಸೊ ಹಂಗಾಗಿ ಕಾಟನ್ ಡ್ರೆಸ್ಸಸ್ ಆರ್ ವೆರಿ ಯೂಸ್ಫುಲ್. ಅಷ್ಟೇ ಅಲ್ಲದೆ ನಿಮ್ಮ ಆಹಾರ ಪದ್ಧತಿಗಳಲ್ಲೂ ಕೂಡ ನೀವು ಕೆಲವು ವೇರಿಯೇಷನ್ ಗಳನ್ನ ಮಾಡ್ಕೊಳ್ಳೋದ್ರಿಂದ ಹಾಟ್ ಫ್ಲಾಶಸ್ ಗೆ ಹೆಲ್ಪ್ ಆಗಬಹುದು. ಸ್ಟಡೀಸ್ ಇಂದ ಏನ್ ಪ್ರೂವ್ ಆಗಿದೆಪ್ಪ ಅಂತ ಅಂದ್ರೆ, ಈ ಜಪಾನೀಸ್ ಮಹಿಳೆಯರು ಅವರು ಫಾಲೋ ಮಾಡುವ ಆಹಾರ ಕ್ರಮಗಳಿಂದ ಏನ್ ಕಂಡು ಬಂದಿದೆ ಅಂತಂದ್ರೆ, ಅಂತವರಿಗೆ ಮೆನೋಪಾಸಲ್ ಸಿಂಪ್ಟಮ್ಸ್, ಈ ಹಾಟ್ ಫ್ಲಾಶಸ್ ಇಂಥ ತೊಂದರೆಗಳು, ಮತ್ತೆ ವಯಸ್ಸಾಗ್ತಾ ಮೂಳೆಗಳು ಸವಿಯೋದು, ಆಸ್ಟಿಯೋಪೊರೋಸಿಸ್ ತೊಂದರೆಗಳು, ಇಂಥ ತೊಂದರೆಗಳೆಲ್ಲ ಕೂಡ ಅಂತವರಲ್ಲಿ ಮತ್ತೆ ಕಮ್ಮಿ ಇದೆ ಅನ್ನೋದು ಕಂಡು ಬಂದಿದೆ. ಮತ್ತೆ ಹಾರ್ಟ್ ಗೆ ಪ್ರೊಟೆಕ್ಷನ್ ಸಿಕ್ಕುತ್ತೆ. ಮತ್ತೆ ಈ ಬ್ರೆಸ್ಟ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್, ಯೂಟ್ರೈನ್ ಕ್ಯಾನ್ಸರ್, ಕೋಲೋನ್ ಕ್ಯಾನ್ಸರ್, ಇಂಥ ತೊಂದರೆಗಳೆಲ್ಲ ಜಪಾನೀಸ್ ಮಹಿಳೆಯರಲ್ಲಿ ಕಮ್ಮಿ. ಏನಕ್ಕಪ್ಪ ಅಂತಂದ್ರೆ, ಅವ್ರು ಫಾಲೋ ಮಾಡುವಂತ ಆಹಾರ ಕ್ರಮಗಳು ಆ ರೀತಿ ಇದೆ ಅನ್ನೋದು ಕಂಡು ಬಂದಿದೆ. ಏನಪ್ಪ ಅವರು ಫಾಲೋ ಮಾಡುವಂತ ಆಹಾರ ಕ್ರಮಗಳು ಅಂತಂದ್ರೆ, ಒನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಸೋಯಾ ಪ್ರಾಡಕ್ಟ್ಸ್. ಈ ಸೋಯಾ ಬೀನ್ಸ್ ನ ಆಹಾರ ಕ್ರಮ ಅವರ ದೈನಂದಿನ ಆಹಾರಗಳಲ್ಲಿ ಹೆಚ್ಚಿಗೆ ಬಳಸೋದು, ಮತ್ತೆ ಫ್ಲಾಕ್ಸ್ ಸೀಡ್ಸ್ ಇಂಥವನ್ನ ಜಾಸ್ತಿ ಯೂಸ್ ಮಾಡೋದು, ಕಡಲೆಕಾಳು, ಚಿಕ್ ಪೀಸ್ ಅಂತ ಏನಂತ ಕರಿತೀವಲ್ಲ ಅದನ್ನ ಹೆಚ್ಚಿಗೆ ಯೂಸ್ ಮಾಡೋದು, ರೆಡ್ ಕ್ಲೋವರ್ ಅಂತ ಇನ್ನೊಂದು ಪ್ಲಾಂಟ್ ಬರುತ್ತೆ, ಹರ್ಬಲ್ ಪ್ಲಾಂಟ್, ಅದನ್ನ ಹೆಚ್ಚಿಗೆ ಯೂಸ್ ಮಾಡೋದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅವರು ಹೆಚ್ಚಿಗೆ ಈ ಸೀರಿಯಲ್ಸ್, ಹೋಲ್ ಗ್ರೇನ್ ಸೀರಿಯಲ್ಸ್ ಅಂದ್ರೆ ಈ ಹೆಚ್ಚಿಗೆ ನಾವು ತಿನ್ನುವಂತ ರೈಸ್ ಅಂತನೆಲ್ಲ ಹೆಚ್ಚಿಗೆ ಪಾಲಿಶ್ ಮಾಡೋದಿಲ್ಲ. ಪಾಲಿಶ್ ಮಾಡದೇ ಇರುವಂತಹ ಹೋಲ್ ಗ್ರೇನ್ಸ್ ನ ಯೂಸ್ ಮಾಡೋದು. ಮತ್ತೆ ಬ್ರಾನ್ ಅಂತ ಸಿಕ್ಕುತ್ತೆ. ನಾವು ಪಾಲಿಶ್ ಮಾಡಿದಾಗ ಏನಾಗುತ್ತೆ, ಆ ಮೇಲ್ಗಡೆ ಇರೋ ಔಟರ್ ಲೇಯರ್ ಎಲ್ಲ ಹೊರಟೋಗುತ್ತೆ. ಅದನ್ನೇ ನಾವು ಬ್ರಾನ್ ಅಂತ ಕರಿತೀವಿ. ಸೊ ಈಗ ಅಂಗಡಿನಲ್ಲೆಲ್ಲ ಈಗ ಬ್ರಾನ್ ಅಂತಾನೆ ಸಪ್ರೇಟ್ ಆಗಿ ಸಿಕ್ಕುತ್ತೆ. ಅದನ್ನ ತೌಡು ಅಥವಾ ಹೊಟ್ಟು ಅಂತ ಕರೀತಾರೆ. ಅದು ಆಕ್ಚುಲಿ ವೆರಿ ನ್ಯೂಟ್ರಿಷಿಯಸ್. ಆದ್ರೆ ನಾವು ಅದನ್ನೆಲ್ಲ ತೆಗೆದುಬಿಟ್ಟು ತಿಂತಾ ಇದೀವಿ. ಆಹಾರದಲ್ಲಿ, ನಾವು ತಿನ್ನುವಂತ ಆಹಾರದಲ್ಲಿ ಕ್ಯಾಲೋರೀಸ್ ಬಿಟ್ರೆ ಏನೂ ಇರಲ್ಲ, ಯಾವ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಸೊ ಹಂಗಾಗಿ ನೀವು ಪಾಲಿಶ್ ಮಾಡುವಂತ ಅಕ್ಕಿನ ಯೂಸ್ ಮಾಡೋರಾಗಿದ್ರೆ ದಯವಿಟ್ಟು ಅಂಗಡಿಯಿಂದ ಈ ಬ್ರಾನ್ ಅನ್ನುವಂತ ಒಂದು ಇದನ್ನು ತಂದು ನಿಮ್ಮ ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದಾಗ್ಲಿ, ನಿಮ್ಮ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿಗೆ ಅದನ್ನ ಸಾಲಡ್ ಮಾಡಿದಾಗ ಸಾಲಡ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು, ಆತರ ಮಾಡೋದ್ರಿಂದ ಏನಾಗುತ್ತೆ,
ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಸಿಕ್ಕತ್ತೆ ದೇಹಕ್ಕೆ, ಮತ್ತೆ ಹೆಚ್ಚಿಗೆ ಫ್ರೂಟ್ಸು ವೆಜಿಟೇಬಲ್ಸು ಇಂಥದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಸಿಕ್ಕತ್ತೆ ದೇಹಕ್ಕೆ. ಮತ್ತೆ ಎಸ್ಪೆಷಲಿ ಸೋಯಾ ಪ್ರಾಡಕ್ಟ್ಸ್ ಅಲ್ಲಿ, ಸೋಯಾ ಬೀನ್ಸ್, ಸೋಯಾ ಚಂಕ್ಸ್ ಅಲ್ಲಿ ಏನಾಗುತ್ತೆ, ಫೈಟೋ ಈಸ್ಟ್ರೋಜನ್ಸ್ ಅನ್ನುವಂತಹ ಒಂದು ನ್ಯಾಚುರಲ್ ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ. ಸೊ ಇದನ್ನ ನೀವು ರೆಗ್ಯುಲರ್ 1 ದಿನ 2 ದಿನ ತಿನ್ನೋದಲ್ಲ, ಅದನ್ನ ನೀವು ಆದಷ್ಟು ರೆಗ್ಯುಲರ್ ಆಗಿ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತೆ, ದೇಹದಲ್ಲಿ ಕಮ್ಮಿ ಆಗಿರುವಂತಹ ಈ ಈಸ್ಟ್ರೋಜನ್ ಹಾರ್ಮೋನ್ ಕೊರತೆ ಸ್ವಲ್ಪ ಮಟ್ಟಿಗೆ ಸರಿ ಆಗಬಹುದು. ಸೊ ಹಂಗಾಗಿ ಈ ರೀತಿಯ ತೊಂದರೆಗಳೆಲ್ಲ ಕಮ್ಮಿ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇಷ್ಟೇ ಅಲ್ಲದೆ ನಿಮ್ಮ ಆಹಾರ ಕ್ರಮಗಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಡಿಫಿಕೇಶನ್ ನೀವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಆದಷ್ಟು ಈ ಕಾಫಿಯನ್ನ ಕಮ್ಮಿ ಕುಡಿಯೋದು. ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ, ಕಾಫಿ ತುಂಬಾ ಹೀಟ್ ದೇಹಕ್ಕೆ ಅಂತ. ಅದು ಆಕ್ಚುಲಿ ನಿಜ. ಸೊ ನೀವು ಕಾಫಿನ ಹೆಚ್ಚಿಗೆ ಕುಡ್ದಾಗ ಏನಾಗುತ್ತೆ, ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಹಾಟ್ ಫ್ಲಾಶಸ್ ಇರೋರಿಗೆ ಇನ್ನೂ ಹಾಟ್ ಫ್ಲಾಶಸ್ ವರ್ಸನ್ ಆಗುತ್ತೆ. ಮತ್ತೆ ಇನ್ನು ಕೆಲವು ಮಹಿಳೆಯರಲ್ಲಿ ಆಲ್ಕೋಹಾಲ್ ಕುಡಿಯೋ ಅಂತ ಮಹಿಳೆಯರಿದ್ರೆ, ಸ್ಮೋಕಿಂಗ್ ಮಾಡುವಂತ ಮಹಿಳೆಯರಿದ್ರೆ, ಅಂತವರೆಲ್ಲ ಕೂಡ ಆ ಅಭ್ಯಾಸಗಳನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಈ ಸ್ಮೋಕಿಂಗ್ ಮಾಡೋದ್ರಿಂದ, ಆಲ್ಕೋಹಾಲ್ ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ದೇಹದ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಮತ್ತೆ ಹಾಟ್ ಫ್ಲಾಶಸ್ ತುಂಬಾ ಇನ್ನೂ ವರ್ಸ್ಟ್ ಆಗುತ್ತೆ. ಸೊ ಇಷ್ಟೇ ಅಲ್ಲದೆ ಈ ಬಿಸಿ ಪದಾರ್ಥಗಳನ್ನ ತಿನ್ನೋದು, ಈ ಬಿಸಿ ಪಾನೀಯಗಳನ್ನ ಕುಡಿಯೋದು, ಬಿಸಿ ನೀರನ್ನ ಕುಡಿಯೋದು, ಮತ್ತೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು, ಸೊ ಇಂಥದನ್ನೆಲ್ಲ ನೀವು ಆದಷ್ಟು ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೆಯದು. ಮತ್ತೆ ಸ್ನಾನ ಮಾಡೋದಕ್ಕೆ ನೀವು ಆದಷ್ಟು ತಣ್ಣೀರ್ನ ಉಪಯೋಗಿಸಿದ್ರೆ ಅದರಿಂದ ಒಂದಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ತಂಪು ಪಾನೀಯಗಳನ್ನ ಕುಡಿಯೋದು, ತಣ್ಣೀರನ್ನ ಕುಡಿಯೋದು, ಮತ್ತೆ ಬಿಸಿ ಬಿಸಿ ಊಟನ ಮಾಡೋದಕ್ಕೆ ಮುಂಚೆ ಅದನ್ನ ಹಾರಿಸ್ಕೊಂಡು ನಾರ್ಮಲ್ ಟೆಂಪರೇಚರ್ ಮಾಡ್ಕೊಂಡು ಊಟ ಮಾಡೋದು. ಸೊ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ದೇಹ ಬೆವರೋದು ಮತ್ತೆ ಬಿಸಿ ಆಗೋದು ಕಮ್ಮಿ ಆಗುತ್ತೆ. ಸೊ ಅದೆಲ್ಲ ಕಮ್ಮಿ ಆದಾಗ ಹಾಟ್ ಫ್ಲಾಶಸ್ ತನ್ನಿಂತಾನೆ ಒಂದಷ್ಟರ ಮಟ್ಟಿಗೆ ಕಮ್ಮಿ ಆಗುತ್ತೆ. ಸೊ ಇಷ್ಟೇ ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಿಮ್ಮ ದೇಹದ ತೂಕ ಜಾಸ್ತಿ ಇದ್ರೆ, ನಿಮ್ಗೆ ಒಬೇಸಿಟಿ ಇದ್ರೆ, ಆದಷ್ಟು ನೀವು ನಿಮ್ಮ ದೇಹದ ತೂಕವನ್ನ ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಪ್ಪ ಅಂತಂದ್ರೆ ದೇಹದ ತೂಕ ಒಬೇಸಿಟಿ ಇದ್ದಾಗ ಏನಾಗುತ್ತೆ, ಆ ಫ್ಯಾಟ್ ಲೇಯರ್, ಸ್ಕಿನ್ ಅಲ್ಲಿ ಇರೋ ಆ ಫ್ಯಾಟ್ ಲೇಯರ್ ಏನ್ ಮಾಡುತ್ತೆ, ಬಾಡಿ ಟೆಂಪರೇಚರ್ನ ಜಾಸ್ತಿ ಮಾಡುತ್ತೆ. ಮತ್ತೆ ಆ ಟೆಂಪರೇಚರ್ ನಿಮ್ಗೆ ಹಾಟ್ ಫ್ಲಾಶಸ್ ಆದಾಗ್ಲೂ ಕೂಡ ಆ ಟೆಂಪರೇಚರ್ ಆದಷ್ಟು ಬೇಗ ಡಿಸಿಪೇಟ್ ಆಗೋದಿಲ್ಲ. ಸೊ ಒಳಗಡೆನೆ ಆ ಶಾಖ ಒಳಗಡೆನೆ ಉಳ್ಕೊಳ್ಳೋದ್ರಿಂದ ನಿಮ್ಗೆ ಇನ್ನೂ ಹೆಚ್ಚಿಗೆ ತುಂಬಾ ಬಿಸಿ ಫೀಲ್ ಆಗುವ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲ ಹೋಮ್ ರೆಮಿಡೀಸ್. ಮತ್ತೆ ಎಕ್ಸಸೈಸ್ ಅಲ್ಲದೆ, ಏರೋಬಿಕ್ ಎಕ್ಸಸೈಸ್ ಅಲ್ಲದೆ, ನೀವು ರೆಗ್ಯುಲರ್ ಆಗಿ ಯೋಗ, ಮೆಡಿಟೇಷನ್ ಇದನ್ನು ಕೂಡ ನೀವು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಕಾನ್ಸಂಟ್ರೇಟಿಂಗ್ ಎಬಿಲಿಟಿ ಇಂಪ್ರೂವ್ ಆಗುತ್ತೆ, ಆ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ, ಆ ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಒಂದು ಮಾನಸಿಕ ಸಮತೋಲನವನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ನಿಮ್ಗೆ ಯೋಗ ಮತ್ತೆ ಮೆಡಿಟೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕೂಡ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ನಿಮ್ಗೆ ಇನ್ನೂ ಹಾಟ್ ಫ್ಲಾಶಸ್ ಇನ್ನೂ ಫುಲ್ ಎಫೆಕ್ಟಿವ್ ಆಗಿ ಕಮ್ಮಿ ಆಗಿಲ್ಲ ಅಂತ ಅನ್ಸಿದ್ರೆ, ಕೆಲವು ಹರ್ಬಲ್ ಪ್ರಿಪರೇಷನ್ಸ್ ಕೂಡ ನೀವು ಟ್ರೈ ಮಾಡಬಹುದು. ಒಂದೇನಪ್ಪ, ಫಾರ್ಮಸಿಗಳಲ್ಲಿ ಸಿಗುವಂತ ಒಂದು ಬ್ಲಾಕ್ ಕೋಹೋಶ್ ಅಂತ ಒಂದು ಯೂಸ್ ಮಾಡ್ತಾರೆ, ಹರ್ಬಲ್ ಪ್ರಿಪರೇಷನ್. ಅದನ್ನು ಕೆಲವರು ಟ್ರೈ ಮಾಡ್ತಾರೆ. ಕೆಲವರು ಸೇಂಟ್ ಜೋನ್ಸ್ ವಾರ್ಟ್ ಅನ್ನುವಂತ ಇನ್ನೂ ಒಂದು ಹರ್ಬಲ್ ಪ್ರಿಪರೇಷನ್ ಕೂಡ ಟ್ರೈ ಮಾಡ್ತಾರೆ. ಸೊ ಮತ್ತೆ ಕೆಲವರು ಈವ್ನಿಂಗ್ ಪ್ರಿಮ್ರೋಸ್ ಆಯಿಲ್ ಅಲ್ಲಿ ಏನಾಗುತ್ತೆ, ಲಿನೋನಿಕ್ ಆಸಿಡ್, ಲಿನೋನೆಲಿಕ್ ಆಸಿಡ್ ಅನ್ನುವಂತ ಕಾಂಪೊನೆಂಟ್ಸ್ ಜಾಸ್ತಿ ಇರೋದ್ರಿಂದ ಒಂದಷ್ಟರ ಮಟ್ಟಿಗೆ ಹೆಲ್ಪ್ ಆಗಬಹುದು. ಆದ್ರೆ ಇವೆಲ್ಲ 100% ಸೇಫ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬ್ಲಾಕ್ ಕೋಹೋಶ್ ಇಂದ ಲಿವರ್ ಟಾಕ್ಸಿಸಿಟಿ ಕೂಡ ಆಗಬಹುದು. ಸೊ ಇವೆಲ್ಲ 100% ಸೇಫ್ ಅಲ್ಲ. ಆದ್ರೆ ನೀವು ರಿಸ್ಕ್ ತಗೊಂಡು ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಇಟ್ ಈಸ್ ಅಪ್ ಟು ಯು. ಮತ್ತೆ ಈ ಅಕ್ಯುಪಂಕ್ಚರ್, ಅಕ್ಯುಪ್ರೆಷರ್, ಮತ್ತೆ ಆಯುರ್ವೇದಿಕ್, ಹೋಮಿಯೋಪತಿ ಇವೆಲ್ಲದ್ರ ಬಗ್ಗೆನೂ ಕೂಡ ಈ ಹಾಟ್ ಫ್ಲಾಶಸ್ಗೆ ಈ ಅಕ್ಯುಪಂಕ್ಚರ್, ಅಕ್ಯುಪ್ರೆಷರ್ ಎಲ್ಲ ಯೂಸ್ ಆಗೋದಿಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಸಂಶೋಧನೆಗಳು ನಡೀತಾ ಇದೆ. ಸೊ ಹಾಗಾಗಿ 100% ಗ್ಯಾರಂಟಿಯಾಗಿ ಹೇಳೋಕ್ ಆಗೋದಿಲ್ಲ ಯೂಸ್ ಆಗುತ್ತೋ ಇಲ್ವೋ ಅಂತ. ಸೊ ಇವೆಲ್ಲದಕ್ಕೂ ನಿಮಗೆ ಎಲ್ಲಾನು ಟ್ರೈ ಮಾಡಿದೀರಾ, ಎಲ್ಲಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡಿದೀರಾ, ಡಯಟ್ರಿ ಮಾಡಿಫಿಕೇಶನ್ಸ್ ಮಾಡ್ಕೊಂಡಿದೀರಾ, ಅಂದ್ರೂ ಏನು ಯೂಸ್ ಆಗ್ತಾ ಇಲ್ಲ ಅಂತ ಏನಾದ್ರು ಅನ್ಸಿದ್ರೆ, ದ ಲಾಸ್ಟ್ ಆಪ್ಷನ್ ಈಸ್ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ. ಸೊ ಈ ಮೆನೋಪಾಸಲ್ ವುಮನ್ ಅಲ್ಲಿ ಆಲ್ರೆಡಿ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಇದೆ ಅಂತ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಈ ಹಾರ್ಮೋನಲ್ ಡಿಫಿಷಿಯನ್ಸಿ ಇರೋದ್ರಿಂದ ನೀವು ಹಾರ್ಮೋನ್ಸ್ ನ ಕೊಡ್ಬೇಕಾಗುತ್ತೆ. ಸೊ ಹಾರ್ಮೋನ್ಸ್ ನ ಕೊಟ್ಟಾಗ ಅದು ಹಾಟ್ ಫ್ಲಾಶಸ್ ಆಟೋಮ್ಯಾಟಿಕ್ ಆಗಿ ಕಮ್ಮಿ ಆಗುತ್ತೆ. ದಟ್ ಈಸ್ ವೆರಿ ಎಫೆಕ್ಟಿವ್. ಬಟ್ ಹಂಗಂತ ನಾವು ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿನ ಎಲ್ಲರಿಗೂ ನಾವು ಕೊಡೋದಿಲ್ಲ.
ಕೆಲವು ಸ್ಪೆಸಿಫಿಕ್ ಕ್ಯಾಂಡಿಡೇಟ್ಸ್ಗೆ ಅವರಿಗೆ ಸೂಟ್ ಆದ್ರೆ ಮಾತ್ರ ಕೊಡ್ತೀವಿ. ಯಾಕಂದ್ರೆ ಎಲ್ಲರಿಗೂ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಕೂಡ ಸೇಫ್ ಇರೋದಿಲ್ಲ. ಸೊ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಬಗ್ಗೆ ನಾನು ನಿಮ್ಗೆ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.